ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೋಲ್ ಆದ ಬಿಜೆಪಿ ಸಂಸದ ರವಿ ಕಿಶನ್. ಬಿಜೆಪಿ ಸಂಸದ ರವಿ ಕಿಶನ್ ಅವರು ಟ್ರೋಲ್ ಆಗಿದ್ ಯಾಕೆ ಅಂತ ಗೊತ್ತಾ? ರವಿ ಕಿಶನ್ ಅವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಏನು ಅಂತ ಗೊತ್ತಾ? ನಮಸ್ಕಾರ. ಮಗುವನ್ನ ಚಿವುಟಿ ತೊಟ್ಟಿಲನ್ನ ತೂಗೋದು ಈ ಬಿಜೆಪಿಗರಿಗೆ ಹೊಸತೇನಲ್ಲ. ಯಾಕಂದ್ರೆ ಈ ಹಿಂದೆ ತಾವೇನೇ ಜಾರಿಗೆ ತಂದ, ಅರ್ಥಾತ್ ಮೋದಿ ಸರ್ಕಾರನೇ ಜಾರಿಗೆ ತಂದ GST ವ್ಯವಸ್ಥೆಯಲ್ಲಿ ಇದೀಗ GST ದರವನ್ನ ಕೊಂಚ ಇಳಿಕೆ ಮಾಡಿ ಅವರೇನೆ ಸಂಭ್ರಮ ಪಡ್ತಾ ಇದ್ದಾರೆ. ಹೌದು, 2017ರಲ್ಲಿ ಇದೇ ಮೋದಿ ಸರ್ಕಾರ GST ವ್ಯವಸ್ಥೆಯನ್ನ ಜಾರಿಗೆ ತಂತು. 4 ಹಂತಗಳಲ್ಲಿ ಈ ತೆರಿಗೆಯನ್ನ ನಿಗದಿ ಮಾಡಿತು. GST ಮೂಲಕ ಆರ್ಥಿಕತೆಯನ್ನ ಸರಳಗೊಳಿಸ್ತೀವಿ ಅಂತ ಹೇಳ್ಕೊಂತು. ಆದ್ರೆ ಆಗಿದ್ದೇ ಬೇರೆ. ಮೋದಿ ಜಾರಿಗೆ ತಂದ GST ಜನರಿಗೆ ಆರ್ಥಿಕ ಹೊರೆಯನ್ನ ಉಂಟು ಮಾಡಿತು. ಈ GSTಯಲ್ಲಿ ಜಾರಿಗೆ ಬಂದ ದರಗಳು ಹಲವು ವಸ್ತುಗಳ ಬೆಲೆಯನ್ನ ಹೆಚ್ಚಳ ಮಾಡಿತು. ಇಲ್ಲದೇ ಇರೋ GST ವ್ಯವಸ್ಥೆಯನ್ನ ತಾವೇ ಜನರ ಮೇಲೆ ಹೇರಿ ಅವರಿಗೆ ಆರ್ಥಿಕ ಹೊರೆಯನ್ನ ಉಂಟು ಮಾಡಿ ಇದೀಗ ಇವರೇ GST ದರ ಪ್ರಮಾಣವನ್ನ ಕಡಿಮೆ ಮಾಡಿ ಸಂಭ್ರಮ ಪಡ್ತಾ ಇರೋದು ನಿಜಕ್ಕೂ ಕೂಡ ಶೋಚನೀಯ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಅದ್ರಲ್ಲಿನೂ ಉಳಿದೆಲ್ಲ ಬಿಜೆಪಿ ನಾಯಕರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿರೋ ಉತ್ತರ ಪ್ರದೇಶದ ಬಿಜೆಪಿ ಸಂಸದ ರವಿ ಕಿಶನ್ ಅವರು ಯಾವುದೇ ಅಂಜಿಕೆ ಇಲ್ಲದೆ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿಕೆಯನ್ನ ನೀಡಿ ಇದೀಗ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೌದು, ಸುಳ್ಳು ಹೇಳೋದ್ರಲ್ಲೇನೆ ವಿಶ್ವ ದಾಖಲೆಯನ್ನ ಮಾಡೋದಕ್ಕೆ ಹೊರಟಿರೋ ಈ ಬಿಜೆಪಿಗರು GST ವಿಚಾರದಲ್ಲಿಯೂ ಕೂಡ ಬೇಕಾಬಿಟ್ಟಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. GST ಸುಧಾರಣೆಗಳ ನಂತರ ಬಟ್ಟೆ, ಟೆಲಿವಿಷನ್ ಮತ್ತು ಇತರ ಗ್ರಾಹಕ ಉತ್ಪನ್ನಗಳಂತಹ ಅಗತ್ಯ ವಸ್ತುಗಳು 50% ರಿಯಾಯಿತಿಯಲ್ಲಿ ಲಭ್ಯ ಇದೆ ಅಂತ ಗೋರಖ್ಪುರದ ಬಿಜೆಪಿ ಸಂಸದ ಹಾಗೇನೆ ನಟರಾಗಿರೋ ರವಿ ಕಿಶನ್ ಅವರು ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ, ಹಾಗೇನೆ ಜನರ ಟೀಕೆಯೂ ಕೂಡ ಗುರಿಯಾಗಿದೆ. ಸಂಸದ ರವಿ ಕಿಶನ್ ಅವರು ಏನ್ ಮಾತಾಡಿದ್ದಾರೆ ಈ ವಿಡಿಯೋ ನೋಡಿ. बहुत शानदार हो गया भाई, 28 और 18% खत्म हो। मैं बोल रहा हूँ ना, डायरेक्ट 50%। रुपए का माल आपको 40 पैसे में, 45 पैसे में, 100 रुपए की चीज 45 रुपए में, 1000 की चीज आपको 450 पौने 500 रुपए में, 5000 की चीज आपको 2650 रुपए में। इससे शानदार क्या गरीबों को, मिडिल क्लास को तोहफा मिलेगा? आपने प्रधानमंत्री जी को तीसरी बार जिताया, उसका ये उपहार है कि आपने विश्वास किया भाजपा, भारतीय जनता पार्टी पे विश्वास करिए और आनंद पाइए, सुरक्षा पाइए, व्यवस्था पाइए। भारत ताकतवर बन रहा है, भारत चिंगाड़ रहा है, भारत दहाड़ रहा है। ಸೊ ನೋಡಿದ್ರಲ್ಲ, ಮೋದಿ ಅವರು GST ಯನ್ನ ತೆಗೆದು ಹಾಕಿದ್ದಾರೆ. ಈ ಹಿಂದೆ ನಿಮಗೆ 100 ರೂಪಾಯಿಗೆ ಸಿಗ್ತಾ ಇದ್ದ ಉತ್ಪನ್ನ ಈಗ ಕೇವಲ 45 ರೂಪಾಯಿಗೆ ಸಿಗುತ್ತೆ. 1000 ರೂಪಾಯಿಗೆ ಸಿಗ್ತಾ ಇದ್ದ ಉತ್ಪನ್ನ ಕೇವಲ 450 ರೂಪಾಯಿಗೆ, ಹಾಗೇನೆ 5000 ರೂಪಾಯಿಗೆ ಸಿಗ್ತಾ ಇದ್ದ ಉತ್ಪನ್ನ ಈಗ ಕೇವಲ 2450 ರೂಪಾಯಿಗೆ ಸಿಗುತ್ತೆ ಅಂತ ರವಿ ಕಿಶನ್ ಅವರೇ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, 3ನೇ ಅವಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದಕ್ಕಾಗಿ ಜನರಿಗೆ ಇದು ಉಡುಗೊರೆ ಅಂತ ರವಿ ಕಿಶನ್ ಅವರು ಹೇಳಿದ್ದಾರೆ. ಇವರ ಈ ಹೇಳಿಕೆ ಅಕ್ಷರಶಃ ಸುಳ್ಳಾಗಿದೆ. ಯಾಕಂದ್ರೆ ಮೋದಿ ಅವರು GST ದರವನ್ನ 50% ಕಡಿಮೆ ಮಾಡಿಲ್ಲ. ತೆರಿಗೆ ಕಮ್ಮಿ ಆಗಿದ್ರಿಂದ ವಸ್ತುಗಳ ಬೆಲೆ 50% ಗಿಂತ ಜಾಸ್ತಿ ಕಮ್ಮಿ ಆಗ್ಬಿಡುತ್ತೆ ಅಂತ ಆತ ಹೇಳಿದ್ದಾರೆ. ಆದ್ರೆ GST ಕಮ್ಮಿ ಆಗಿರೋದ್ರಿಂದ 50% ಬೆಲೆ ಕಡಿಮೆ ಆಗಲ್ಲ. GST ಕಡಿತದಿಂದ 5000 ರೂಪಾಯಿ ವಸ್ತು 4500 ರೂಪಾಯಿಗೆ ಸಿಗಬಹುದು. ಆದ್ರೆ 2500 ರೂಪಾಯಿಗೆ ರವಿ ಕಿಶನ್ ಅವರು ಹೇಳೋ ಹಾಗೆ ಸಿಗಲ್ಲ. ಯಾಕಂದ್ರೆ 5000 ರೂಪಾಯಿ ಒಂದು ವಸ್ತುಗೆ 18% GST ಇದ್ರೆ ಆ ವಸ್ತುವಿನ ಬೆಲೆ 5900 ರೂಪಾಯಿ ಆಗುತ್ತೆ. ಆ GST ದರವನ್ನ 5%ಗೆ ಇಳಿಸಿದ್ರೆ 5250 ರೂಪಾಯಿ ಆಗುತ್ತೆ. ಆದ್ರೆ ರವಿ ಕಿಶನ್ ಅವರು ಹೇಳೋ ಹಾಗೆ 2500 ರೂಪಾಯಿ ಆಗಲ್ಲ. ಈ ಚಿಕ್ಕ ಲೆಕ್ಕಾಚಾರನೂ ಕೂಡ ಗೊತ್ತಿಲ್ಲದೆ ಬಿಜೆಪಿ ಸಂಸದರಾಗಿರೋ ರವಿ ಕಿಶನ್ ಅವರು ವಸ್ತುವಿನ ಬೆಲೆನೇ 50% ಇಳಿದು ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ರವಿ ಕಿಶನ್ ಅವರು ಹೇಳಿರೋ ಹಾಗೆ ವಸ್ತುವಿನ ಬೆಲೆನೇ 50% ಕಮ್ಮಿ ಆಗಲ್ಲ. ವಸ್ತುವಿನ ಬೆಲೆಯ ಮೇಲಿನ ತೆರಿಗೆಯಲ್ಲಿ 50% ಕಡಿಮೆ ಆಗುತ್ತೆ. 100 ರೂಪಾಯಿ ವಸ್ತುಗೆ 10 ರೂಪಾಯಿ ತೆರಿಗೆ ಇದ್ರೆ ಅದು ಈಗ 5 ರೂಪಾಯಿ ಆಗುತ್ತೆ ಅಷ್ಟೇ. ಅಂದ್ರೆ
110 ರೂಪಾಯಿಗೆ ಸಿಗ್ತಾ ಇದ್ದ ವಸ್ತು 105 ರೂಪಾಯಿಗೆ ಸಿಗುತ್ತೆ. ಈ ಚಿಕ್ಕ ಲೆಕ್ಕಾಚಾರನೂ ಕೂಡ ಗೊತ್ತಿಲ್ಲದೆ ಬೇಕಾಬಿಟ್ಟಿಯಾಗಿ ರವಿ ಕಿಶನ್ ಅವರು ಈ ರೀತಿ ಮಾಧ್ಯಮಗಳ ಮುಂದೆ ಯಾವುದೇ ಅಂಜಿಕೆ ಇಲ್ಲದೇನೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಸಂಸದ ರವಿ ಕಿಶನ್ ಅವರ ವಿಡಿಯೋವನ್ನ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರೋ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ರವಿ ಕಿಶನ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಿಎಸ್ಟಿ ದರ ಸುಧಾರಣೆಗಳ ಕುರಿತು ಬಿಜೆಪಿಗರ ಹೇಳಿಕೆಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ತಮ್ಮ ಖಾತೆಯಲ್ಲಿ ಬರ್ಕೊಂಡಿರೋ ಅವರು ಬಿಜೆಪಿ ನಾಯಕರು ಸುಳ್ಳು ಹೇಳೋದ್ರಲ್ಲಿನೇ ವಿಶ್ವ ದಾಖಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಜಿಎಸ್ಟಿ ವಿಚಾರವಾಗಿ ಸುಳ್ಳು ಹೇಳಿಕೆಗಳನ್ನ ನೀಡೋ ಮೂಲಕ ಸಾರ್ವಜನಿಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಪ್ರತಿಪಕ್ಷಗಳು ಆಗ್ರಹವನ್ನ ಮಾಡಿದಾವೆ. ಅದರಲ್ಲಿಯೂ ಕೂಡ ಕ್ಯಾಮ್ರಾಗಳ ಮುಂದೆ ಅಂಜಿಕೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಬಿಜೆಪಿ ಸಂಸದರು ಈ ರೀತಿ ಸುಳ್ಳು ಹೇಳ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಕ್ಯಾಮ್ರಾ ಮುಂದೆ ಈ ರೀತಿ ಸುಳ್ಳು ಹೇಳುವಾಗ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.